ಏನಾದರೂ ತಿಂಡಿ ಮಾಡಿದಾಗ ತಿಂಗಳಿಗೆ 2 ಬಾರಿ ಶಾಮುವಿನ ಗೆಳೆಯ ರಮೇಶ ಅವನ ಹೆಂಡತಿ ಮಾಲಿನಿ ಬರುತ್ತಿದ್ದರು. ಮಾಲಿನಿ ಚೆಲುವೆ, BCom ಪದವೀಧರೆ. BComವರೆಗೆ ಎಲ್ಲ ಒಂದೇ ಕಾಲೇಜಿನಲ್ಲಿ ಓದಿದವರು. ಆಮೇಲೆ ಅವಳು ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿದಳು. ರಮೇಶನ ಜೊತೆ ಸಲಿಗೆ ಇದ್ದಷ್ಟೇ ಅವಳಿಗೆ ಶಾಮುವಿನ ಜೊತೆಯೂ ಸ್ನೇಹವಿತ್ತು. ಶಾಮುವಿಗೂ ಅವಳನ್ನು ವಿವಾಹವಾಗಲು ಇಷ್ಟವಿತ್ತು. ಆದರೆ ಇಬ್ಬರು ತಂಗಿಯರ ಹೊಣೆ ಇರುವ ಶಾಮುವಿಗಿಂತ ತಾಯಿಗೆ ಒಬ್ಬನೇ ಮಗನಾದ ರಮೇಶ ಇರಲಿ ಎಂದು ಆರಿಸಿಕೊಂಡಳು. 1-2 ಬಾರಿ ಶಾಮುವಿನ ಮನೆಗೆ ಊಟಕ್ಕೂ ಬಂದಿದ್ದಳು. ಬ್ಯಾಂಕಲ್ಲಿಯೂ ಕೆಲಸದಲ್ಲಿದ್ದಾಳೆ. ಕೈ ತುಂಬ ಸಂಪಾದನೆ ಮಾಡುವ ಹುಡುಗಿ. ನೋಡಲು ತುಂಬ ಚೆನ್ನಾಗಿದ್ದಾಳೆ. ಅವರಪ್ಪ ಅವಳ ಮದುವೆಗೆ 30,000ವರೆಗೆ ಖರ್ಚು ಮಾಡುತ್ತಾರೆ ಎಂದು ಆಕೆಗೆ ಒಪ್ಪಿಗೆ ಇತ್ತು. ಆದರೆ ಮಾಲಿನಿ ತನ್ನ ಗೆಳತಿಯ ಮುಂದೆ ಆಕೆ ತುಂಬ ಬಾಸಿಂಗ್ ನೇಚರ್. ಇಬ್ಬರು ನಾದಿನಿಯರ ಜೊತೆ ಏಕ್ತಾ ಆ ಮನೆ ಸೊಸೆಯಾಗಿ ಹೇಗೋ ಬದಲು ರಮೇಶ ಕಪ್ಪಾಗಿದ್ದರೂ ಒಬ್ಬರೇ ಮಗ. ಅವರಮ್ಮ ಎಲ್ಲೋ ಹಳ್ಳಿಲಿ ಗದ್ದೆ ನೋಡಿಕೊಂಡು ಇರೋರು. ನನಗೆ ಇಲ್ಲಿ ಸ್ವತಂತ್ರ ವಾತಾವರಣ ಇರುತ್ತೆ. ಶಾಮು ನೋಡಲಿಕ್ಕೆ ಹ್ಯಾಂಡ್ಸಮ್ ಇದ್ದಾರೆ. 2 ಬಂಗಲೆ ಕಟ್ಟಿಸುವಷ್ಟು ಸೈಟ್ ಇದೆ. ಬ್ಯಾಂಕಲ್ಲಿ 1 ಲಕ್ಷ ಕ್ಯಾಶ್ ಇದೆ. 30 ತೊಲದವರೆಗೆ ಚಿನ್ನ ಇದೆ. ಆದರೆ ಆಕೆ ನಿಜವಾಗಿ ಸೊಸೆಗೆ ಅದೆಲ್ಲ ಅನುಭವಿಸಲು ಬಿಡ್ತಾರಾ ಎಂದಿದ್ದಳಂತೆ. ವೈಶಾಲಿಗೂ ಆಕೆ ಗೆಳತಿ. ಅವಳ ಮೂಲಕ ಮಾಲಿನಿ ಹೇಳಿದ ಸುದ್ದಿ ಅವರಿಗೆ ಮುಟ್ಟಿತು. ಅವಳು ರಮೇಶ್ನನ್ನೇ ವಿವಾಹವಾದಳು. ಲಲಿತಮ್ಮ ತಾವು ಮಗನಿಗೆ 50,000 ತರುವ ಹುಡುಗಿ ಎಂದು ಸೊಸೆಯನ್ನು ಆರಿಸಿದರು. ವಸುಂಧರ ಕುರುಪಿ ಏನಲ್ಲ, ಒಳ್ಳೆ ಬಣ್ಣ, ಕಣ್ಣು ಮೂಗು ಲಕ್ಷಣವಾಗಿದ್ದ ಹುಡುಗಿ. ವಿವಾಹವಾದ 2-3 ವರ್ಷ ಗಂಡ ಹೆಂಡತಿ ಪ್ರೀತಿಯಾಗಿದ್ದರು. 2 ಮಕ್ಕಳ ತಾಯಿಯಾದ ಮೇಲೆ ಅವಳು ಮೊದಲಿನಂತೆ ಅಲಂಕಾರವಿಲ್ಲ. ಜಗಳ ಕದನ ವಿರಸದಲ್ಲಿ ದಿನ ಕಳೆಯುತ್ತಾ ಇತ್ತು. ಗಂಡನನ್ನು ಪ್ರೈವೇಟ್ ಕಂಪನಿಯ ಆ ಕೆಲಸದಿಂದ ಬಿಡಿಸಿ ಚಾರ್ಟರ್ಡ್ ಅಕೌಂಟೆಂಟ್ ಓದಿಸಿ ಈಗ ಅವರಿಬ್ಬರು ತುಂಬ ಜೋರಾಗಿದ್ದರು. ಒಬ್ಬನೇ ಮಗನ ಹುಟ್ಟುಹಬ್ಬವನ್ನು ತುಂಬ ಜೋರಾಗಿ ಮಾಡುತ್ತಿದ್ದರು. ಆಗೆಲ್ಲ ಲಲಿತಮ್ಮ ಮಾಲಿನಿಯನ್ನು ತುಂಬ ಹೊಗಳಿ, ರಮೇಶ ಅದೃಷ್ಟವಂತನಮ್ಮ, ಕೈ ತುಂಬ ಸಂಪಾದಿಸೋ ನಿನ್ನಂತಹ ಹೆಂಡತಿ, ಅವನಿಗೂ ಈಗ ಒಳ್ಳೆ ಸಂಪಾದನೆ ಇದೆ, ಪುರುಷನ ಭಾಗ್ಯ, ಕೈ ಹಿಡಿದೋಳ ಪುಣ್ಯ ಅಂತ. ನಮ್ಮ ಹಣೆ ಬರಹ ನೋಡು, ಶಾಮು ಒಬ್ಬನೇ ಸಂಪಾದಿಸಬೇಕು. ಮನೆ ಅಕ್ಕಪಕ್ಕ ಯಥೇಚ್ಛ ಜಾಗ ಇದೆ. ಅಲ್ಲಿ ಮನೆ ಕಟ್ಟಿಸಿದರೆ 1000 ಬಾಡಿಗೆ ತೆಗೆಯಬಹುದು. ಎಲ್ಲಿದೆ ಹಣ? ಎಲ್ಲ ಕನಸು. ನೀವೇ ಪುಣ್ಯವಂತರು, ದೊಡ್ಡ ಬಂಗಲೆ ಕಟ್ಟಿಸಿದಿರಿ ಎಂದು ಹೊಗಳುವರು. ತಾವಿಬ್ಬರು ಅವಳನ್ನು ಪ್ರೀತಿಸಿದವರು. ಅವಳು ತನ್ನನ್ನು ಬಿಟ್ಟು ರಮೇಶ್ನನ್ನು ಆರಿಸಿಕೊಂಡಳೆಂದು ಶಾಮುವಿಗೆ ಮೊದಮೊದಲು ಅವಳ ಮೇಲೆ ಕೋಪ ಇತ್ತು. ಆದರೆ ಲಲಿತಮ್ಮ ಈಗ ಜಾಣತನವಾಗಿ ವಿಷಯ ತಿರುಗಿಸಿ, ರತ್ನದಂತಹ ಹುಡುಗಿ ಶಾಮುವಿಗೆ ಸಿಕ್ತಿದ್ದಳಮ್ಮ. ಆದರೆ ಪಾಪಿ ನಾನೇ ಕಲ್ಲು ಹಾಕಿದೆ. ಅವರಪ್ಪ ಒಮ್ಮೆ ಬಂದು ಕೇಳಿದ್ದರು. ನಮ್ಮ ಹುಡುಗಿಗೆ ತುಂಬ ಇಷ್ಟ ಇದೆ ಅಂದಿದ್ದರು. ಆದರೆ ನಾನು ವೈಶಾಲಿ ಮದುವೆ ಆಗೋವರೆಗೆ ಶಾಮುವಿನ ಮದುವೆ ಮಾಡಲ್ಲ ಅಂದೆ. ನಿರಾಶರಾಗಿ ಬೇರೆಯವರನ್ನು ಹುಡುಕಿದರು. ಈಗಲೂ ನಮ್ಮ ಶಾಮು ಮೇಲೆ ತುಂಬ ಅವಳಿಗೆ ಅಭಿಮಾನ, ಬಾಯಿ ತುಂಬ ಮಾತಾಡ್ತಾಳೆ ಎಂದು ಹೊಸ ರಾಗ ಹಾಡುತ್ತಿದ್ದರು. ವಸುಂಧರ ಕಸಿಬಿಸಿಯಿಂದ ತೊಳಲಾಡುವಳು. ಮೊನ್ನೆ ನಮ್ಮ ಅರುಂಧತಿನೂ ಬೈದಳು. ಏಕೆ ನಾವು ಶಾಮುಗೆ ಒಳ್ಳೆ ಹುಡುಗಿ ಹುಡುಕ್ತಿರಲಿಲ್ಲವಾ? 1 ಹೆತ್ತೋಳು ಹಂದಿಗಿಂತ ಕಡೆ, 2 ಹೆತ್ತೋಳು ಕರಡಿಗಿಂತ ಕಡೆ ಅಂತ ಆ ಕೆದರು ಕೂದಲಲ್ಲಿ ಎಷ್ಟು ವಿಕಾರ ಕಾಣ್ತಾಳೆ ನಿನ್ನ ಸೊಸೆ ಅಂದಳು. ನನ್ನ ಸೊಸೆ ನನಗೆ ಬಂಗಾರಮ್ಮ, ರೂಪವಿಲ್ಲ ನಿಜ, ಆದರೆ ಕೆಲಸದಲ್ಲಿ ಪಾದರಸ, ನನ್ನ ಜೊತೆಗೂ ದುಡಿತಾಳೆ ಅಂದೆ ಎಂದು ಏನೇನೋ ಹೇಳುವರು. ಮೇಲ್ನೋಟಕ್ಕೆ ಅವಳಿಗೆ ಒಳ್ಳೆತನ ತೋರುತ್ತಾ, ಹೊಗಳಿಗೆ ಉಣಿಸುತ್ತಾ, ಒಂದು ಚೂರು ವ್ಯಕ್ತಿ ಸ್ವಾತಂತ್ರ್ಯ ಕೊಡದೆ, ಒಂದು ಕ್ಷಣ ವಿಶ್ರಾಂತಿ ಕೊಡದೆ ದುಡಿಸುವುದು ಗಮನಿಸಿ ವೈಜಯಂತಿ ವಿಚಲಿತಗೊಂಡಿದ್ದಳು. ವಸುಂಧರಳು ಗಂಡನಿಗೆ ಚಾಡಿ ಹೇಳಿ ದುಃಖಿಸುವಳು. ಆದರೆ ಶಾಮುವಿಗೆ ಹೆಂಡತಿಯ ಮೇಲೆ ಆಸಕ್ತಿಯೇ ಇರಲಿಲ್ಲ. ಅವಳ ರೋದನ ಅರಣ್ಯ ರೋದನವಾಗುತ್ತಿತ್ತು. ಆಫೀಸ್ನಲ್ಲಿ ಅವನಿಗೆ ಅಲ್ಪ ಸ್ವಲ್ಪ ಹಣ ಬಿಲ್ ಮಾಡಿದಾಗ ಈ ನಡುವೆ ಸಿಗುತ್ತಿತ್ತು. ತಿಂಗಳಿಗೆ 200-300 ರೂಪಾಯಿಗಳವರೆಗೆ ಸಿಗುವ ಹಣ ತಂದು ಅವನು ತಾಯಿಗೆ ಕೊಡುತ್ತಿರಲಿಲ್ಲ. ಆ ದುಡ್ಡೆಲ್ಲ ಇತ್ತೀಚಿನ ಆಫೀಸ್ ಬೆಳಗ್ಗೆ ಒಬ್ಬಳಿಗೆ ಹೋಗುತ್ತಿತ್ತು. ಇತ್ತೀಚೆಗೆ ಅವನಿಗೆ ಚೀಫ್ ಸೂಪರ್ವೈಸರ್ ಎಂದು ಪ್ರಮೋಷನ್ ಆಗಿ 3,500 ಸಂಬಳ ಬರುತ್ತಿತ್ತು. ಹೋದ ತಿಂಗಳು ಬಂದು 1 ತಿಂಗಳು ಇದ್ದು ಹೋದಳಲ್ಲ ನಮ್ಮ ವೈಶಾಲಿ. ಆಗಲೇ ಅಂದುಕೊಂಡೆ ಮನೆಗೆ ಏನಾದರೂ ಒಳ್ಳೆಯದಾಗತ್ತೆ ಅಂತ. ಏಕೆಂದರೆ ಈ ಸಲ ಏನೋ ಸಂತೋಷ ಉಲ್ಲಾಸ. ತುಂಬ ಸಂತೋಷವಾಗಿದ್ದಳು. ತವರು ಮನೆಗೆ ಬಂದ ಹೆಣ್ಣು ಮಕ್ಕಳು ಅಂದರೆ ಶ್ರೀ ಲಕ್ಷ್ಮೀದೇವಿ ಇದ್ದಾಗೆ. ಅವಳು ಅಷ್ಟು ಸಂತೋಷಪಟ್ಟಿದ್ದಳು. ಅಂದರೆ ನಿಜವಾಗಿ ಈ ಸಲ ನಿನಗೆ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೆ ಎಂದು ಲಲಿತಮ್ಮ ಶುರು ಮಾಡಿದರು. ಮಗನಿಗೆ ಏನು ಒಳ್ಳೆಯದಾದರೂ ಅದು ತಮ್ಮ ಮಗಳು ವೈಶಾಲಿಯಿಂದ ಎಂದು ಆ ಕೀರ್ತಿ ವೈಶಾಲಿಗೆ ಕಟ್ಟುವರು. ವೈಶಾಲಿ ಗಂಡನು ಮೊದಲು ಪ್ರಥಮ ದರ್ಜೆ ಗುಮಾಸ್ತನಾಗಿ ಈ 10 ವರ್ಷಗಳಲ್ಲಿ 2 ಪ್ರಮೋಷನ್ ಪಡೆದಿದ್ದ. ಆಗೆಲ್ಲ ಆಕೆ ಪುರುಷನ ಭಾಗ್ಯ, ಕೈ ಹಿಡಿದೋಳ ಪುಣ್ಯ, ಅವಳ ಕೈ ಹಿಡಿದದ್ದೇ ಸಾಕು, ಅವನಿಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತಿದೆ ಎಂದು ಮಗಳನ್ನು ಕೊಂಡಾಡುವರು. ವೈಜಯಂತಿ ಬೇಸರದಿಂದ, ಏನು ಅಭಿವೃದ್ಧಿ ಅಮ್ಮ, 10 ವರ್ಷಗಳಲ್ಲಿ 1 ಪ್ರಮೋಷನ್ ಆಗಿದೆ. ಸರ್ವಿಸ್ ಮೇಲೆ ಸಂಬಳ ಜಾಸ್ತಿಯಾಗಿದೆ. ಇನ್ನು ಬಾಡಿಗೆ ಮನೆಯಲ್ಲಿದ್ದಾರೆ. ನಮಗೆ ಸ್ವಂತ ಮನೆ ಇದೆ. ಅಣ್ಣನಿಗೂ 1 ಪ್ರಮೋಷನ್ ಆಗಿದೆ. ಅವರದು ಬ್ಯಾಂಕ್ ಆದ್ದರಿಂದ ಇನ್ನೂ ಸ್ವಲ್ಪ ಸಂಬಳ ಜಾಸ್ತಿ ಆಗುತ್ತೆ. ಇಲ್ಲಿ ಅಣ್ಣನಿಗೆ ಒಳ್ಳೆಯದಾದರೆ ಹೆಣ್ಣು ಮಕ್ಕಳು ಕಾಲಿಟ್ಟಿದ್ದಕ್ಕೆ ಅಂತಿ, ಅಲ್ಲಿ ಭಾವನಿಗೆ ಒಳ್ಳೆಯದಾದರೆ ಕೈ ಹಿಡಿದೋಳ ಪುಣ್ಯ ಅಂತಿ ಎಂದಾಗ ಶಾಮು ನಗುತ್ತಾ, ಈ ಜೋಲು ಮುಖದ ಅಳುಮುಂಜಿ ಜಗಳಗಂಟಿ ಹೆಂಡತಿಯಿಂದ ನನಗಾವ ಒಳ್ಳೆಯದಾಗಲಿಕ್ಕೆ ಸಾಧ್ಯ? ಒಂದೇ ಒಂದು ದಿನ ಜಗಳ ಆಡದೆ ಅವಳು ಅಳದೇ ಇದ್ದ ದಿನ ಉಂಟಾ?
ಅತ್ತೆ ಬೇಡಂತೆ, ನಾದಿನಿ ಬೇಡಂತೆ, ನನ್ನ ಸಂಪಾದನೆಯೆಲ್ಲ ನೀವು ತಿಂತ ಇದ್ದೀರಂತೆ ಎಂದು ಏನೇನೋ ತಾನೇ ಹೆಂಡತಿಯ ಮೇಲೆ ಚಾಡಿ ಹೇಳುತ್ತಿದ್ದ. ರಾತ್ರಿ ಅವನು 11ರ ಮೇಲೆ ಬಂದರೂ ತಾಯಿ ಲಲಿತಮ್ಮ ಉಪಚರಿಸಿ ಊಟ ಹಾಕುವರು. ಅವನು ಹೋಟೆಲಲ್ಲಿ ಊಟ ಮಾಡಿ ಆ ಸಹೋದ್ಯೋಗಿ ಜೊತೆ ಸಿನಿಮಾ ನೋಡಿ ಬಂದಿದ್ದಾನೆ ಎಂಬುದು ಗೊತ್ತಿದ್ದರೂ 11ರವರೆಗೆ ಆಫೀಸ್ ಕೆಲಸ ಮಾಡಿ ದಣಿದಿದ್ದಿ ಊಟ ಮಾಡಪ್ಪ ಎಂದು ಉಪಚಾರ ಮಾಡುವರು. ಸಂಜೆ ಬಂದು ಅವನ ಗೆಳೆಯ ಹೇಳಿದ ಸುದ್ದಿ ಹಿಡಿದು ವಸುಂಧರ ಜಗಳ ಆಡುವಳು. ನಿಮ್ಮ ಫ್ರೆಂಡ್ ರಮೇಶ್ ಬಂದಿದ್ದ, ನೀವು ಅವಳ ಜೊತೆ ಸಿನಿಮಾಗೆ ಹೋಗಿದ್ದು ಬಣ್ಣಿಸಿದ. 2 ಮಕ್ಕಳ ತಂದೆಯಾಗಿ ಈ ದುರ್ಬುದ್ಧಿ ಎಂದು ಅಳುತ್ತಾ ಕೇಳಿದರೆ ಅವನು ನಿರಾಶವಾಗಿ ನಾನು ಪಿಕ್ಚರ್ಗೆ ಹೋಗ್ತೀನಿ ಅಂತ ಬೆಳಿಗ್ಗೆನೇ ಅಮ್ಮನ ಹತ್ತಿರ ಹೇಳಿದ್ದೆ. ಅವಳು ಯಾವಳೋ ಬಂದಿದ್ದಾಳೋ ಬಿಟ್ಟಿದ್ದಾಳೋ ನನಗಂತೂ ಗೊತ್ತಿಲ್ಲ ಎಂದು ನಿರಾಶವಾಗಿ ನುಡಿಯುತ್ತಿದ್ದ. ಅಯ್ಯೋ, ಒಂದು ಥಿಯೇಟರಿಗೆ ಸಾವಿರಾರು ಜನ ಬಂದಿರ್ತಾರೆ. ಆ ರಮೇಶನ ಗುಣ ಗೊತ್ತಿಲ್ವೇ? ಏನಾದರೂ ಕಿತಾಪತಿ ಚಾಡಿ ಹೇಳ್ತಿ ಸುಖವಾಗಿರೋರನ್ನ ರಾಡಿ ಎಬ್ಬಿಸೋದು. ಏನೋ ಥಿಯೇಟರ್ಗೆ ಅವಳು ಬಂದಿರಬಹುದು, ಅದನ್ನೇ ಚಾಡಿ ಹೇಳೋದಾ ಎಂದು ಮಗನನ್ನು ವಹಿಸಿಕೊಳ್ಳುವರು. ಅವರಿಬ್ಬರೂ ಮಾತಾಡ್ತಾ ಬಾಕ್ಸ್ ಕಡೆ ಹೋದರಂತೆ ಅತ್ತೆ ಎಂದರೆ ಒಂದೇ ಆಫೀಸ್ನವರು, ಗುರುತು ಪರಿಚಯ ಮಾಡಿದರೆ ತಪ್ಪೇನೆ? ಹೆಣ್ಣು ಗಂಡು ಒಟ್ಟಿಗೆ ಮಾತಾಡಿದರೆ ತಪ್ಪು ತಿಳಿಯಲಿಕ್ಕೆ ಇದೇನು 14ನೇ ಶತಮಾನನ ಎಂದು ತಾವೇ ಮಗನನ್ನು ಸಮರ್ಥಿಸುವರು. ಇಂಥ ಜಗಳ ನಡೆದಾಗಲೆಲ್ಲ ಮಗನನ್ನು ವಹಿಸಿಕೊಂಡು ಹತ್ತಿರವಾಗುತ್ತಿದ್ದರು. ಅವನೊಡನೆ ಜಗಳ ಮುಂದುವರಿಸಿ ಅತ್ತು ಕರೆದು ಊಟ ಬಿಟ್ಟು ಮಲಗಿದ್ದ ಸೊಸೆಯನ್ನು ಸಂತೈಸಿ ಅವಳಿಗೂ ಹತ್ತಿರವಾಗುವರು. ಆದರೆ ಅವಳನ್ನು ಸಮಾಧಾನಪಡಿಸುವ ವೈಖರಿಯೇ ಬೇರೆ. ಏಳಮ್ಮ ವಸು, ಹಾಗೆ ಉಪವಾಸ ಮಲಗಿದರೆ ನಿನ್ನ ಆರೋಗ್ಯದ ಗತಿಯೇನು? ಏಳು, ರತ್ನದಂತಹ ಗಂಡ, ಮುತ್ತಿನಂತಹ 2 ಮಕ್ಕಳು. ಅವನು ಹಗಲು ರಾತ್ರಿ ದುಡಿದು ನಮಗೆ ಎಲ್ಲರಿಗೂ ಅನ್ನ ಕಾಣಿಸ್ತಾನೆ. ಮಾಲಿನಿ ಹಾಗೆ ನೀನು ತಿಂಗಳಿಗೆ 4-6 ಸಾವಿರ ಸಂಬಳ ತರ್ತೀಯಾ? ಆ ಗೋದಾಬಾಯ ಸೊಸೆ ನೋಡು, 3 ತಿಂಗಳಿಗೊಮ್ಮೆ ಅತ್ತೆ ಗಂಡನ ಆಜ್ಞೆ ಪಾಲಿಸಿ ತವರಿನಿಂದ ಸ್ಕೂಟರ್, ಟೆಲಿವಿಷನ್, VCP ಹೀಗೆ ಏನೇನು ತರ್ತಿದ್ದಾಳೆ. ಮದುವೆ ಆಗಿ 6 ವರ್ಷ ಆಯಿತು. ಇವತ್ತಿಗೂ ದೀಪಾವಳಿಗೆ ಅಳಿಯ ಮಗಳನ್ನು ಕರೆಸಿಕೊಂಡು ಪ್ರತಿ ವರ್ಷ 2 ತೊಲೆ ಚಿನ್ನ ಕೊಡ್ತಾರೆ ಎಂದು ಹೇಳುತ್ತಾ ಇದ್ದಂತೆಯೇ ವಸುಂಧರ ಕೋಪದಿಂದ ಅವರೆಲ್ಲ ಇದ್ದೋರು ಅತ್ತೆ ಎಂದಳು. ಲಲಿತಮ್ಮ ಪ್ರೀತಿಯಿಂದ, ಹೌದಮ್ಮ, ನಿನ್ನ ನಾವು ಆ ವಿಷಯದಲ್ಲಿ ತಾಯಿ ಮಗ ಎಂದೂ ಹಿಂಸೆ ಮಾಡಿಲ್ಲ. ನಿಮ್ಮಪ್ಪನಿಗೆ ಜನಬಲವಿಲ್ಲ. ಒಂದು ಉಗಾದಿ, ಮೊದಲ ವರ್ಷದ ದೀಪಾವಳಿ ಸಹ ಮಾಡಲಿಲ್ಲ. ಅದನ್ನು ನಾನು ಅತ್ತೆಯಾಗಿ ಎಂದೂ ಹಂಗಿಸಲಿಲ್ಲ. ನೀನು ನನ್ನ ಗೆಳೆಯರ ಹೆಂಡತಿಯರ ಹಾಗೆ ಸಾವಿರಾರು ರೂಪಾಯಿಗಳ ಸಂಪಾದಿಸಿ ತರಲಿಲ್ಲ. ಓದಿದ ಹುಡುಗಿ ಅಲ್ಲ ಅಂತ ಶಾಮು ಎಂದೂ ತಿರಸ್ಕಾರ ಮಾಡಿಲ್ಲ. ಓದು, ವಿದ್ಯೆ ಇಲ್ಲದಿದ್ದರೆ ಬೇಡ, ರೂಪ ಇಲ್ಲದಿದ್ದರೆ ಬೇಡ, ಸಂಪಾದನೆ ಇಲ್ಲದಿದ್ದರೆ ಬೇಡ, ಸಹನೆ ತಾಳ್ಮೆ ಇರಬೇಕಮ್ಮ. ಅದಿಲ್ಲದಿದ್ದರೆ ನಿನ್ನ ಹೆಣ್ಣು ಅಂತ ಯಾರು ಅಂತಾರಮ್ಮ? ಆ ಕೆದರಿ ಚಪ್ಪರವಾದ ತಲೆ ನೋಡು, ಒಳ್ಳೆ ರಾಕ್ಷಸಿ ಇದ್ದ ಹಾಗಿದ್ದಿ. ನನಗೆ ನಿನ್ನ ನೋಡಲಿಕ್ಕೆ ಬೇಸರ ಆಗುತ್ತೆ. ಸ್ವಲ್ಪ ನಗುಮುಖವಾದರೂ ಇಲ್ಲದಿದ್ದರೆ ಆ ಮುಖ ನೋಡಲಿಕ್ಕೆ ಗಂಡನಿಗೆ ಮನಸ್ಸು ಬರುತ್ತಾ? ಏಳು, ಊಟ ಮಾಡು, ರೂಪ ಇಲ್ಲದಿದ್ದರೆ ಬೇಡ, ಆರೋಗ್ಯ ಆದರೂ ಕಾಪಾಡಿಕೊ ಎಂದು ಮಗನೆದುರೇ ಒತ್ತೊತ್ತಿ ಹೇಳುತ್ತಾ ಇದ್ದರು. ಶಾಮುವಿಗೆ ತನ್ನ ಹೆಂಡತಿ ಎಂದರೆ ಜಗಳಗಂಟಿ, ಕುರೂಪಿ, ಸಂಪಾದನೆ ಇಲ್ಲದವಳು ಎಂದು ಅಚ್ಚೊತ್ತಿದಂತೆ ಆಗಿ ಈ ನಡುವೆ ಅವಳ ಮೇಲೆ ಒಂದು ತರಹ ತಿರಸ್ಕಾರ ಬೆಳೆದು ಬಂದಿತ್ತು. ಹೀಗಾಗಿ ಮದುವೆಯಾದ ಆರಂಭದಲ್ಲಿ ಪ್ರೀತಿ ವಿಶ್ವಾಸಗಳು ಈಗ ಶಾಮುವಿನಲ್ಲಿರಲಿಲ್ಲ. ಒಮ್ಮೆ ತನ್ನ ಮಗನ ಹುಟ್ಟುಹಬ್ಬಕ್ಕೆ ಕರೆಯಲು ಬಂದಾಗ ರಮೇಶ ಏನೋ ಮಾತಾಡುವಾಗ ತಮಾಷೆಯಾಗಿ, ಮಾಲಿನಿ ನಮ್ಮ ಸಹಪಾಠಿ, ಅವಳನ್ನು ಮದುವೆ ಆಗೋ ವಿಷಯಕ್ಕೆ ನಮ್ಮಿಬ್ಬರಲ್ಲಿ ಸ್ಪರ್ಧೆ ಇತ್ತತ್ತಿಗೆ. ಈ ಸ್ವಯಂವರ ಸ್ಪರ್ಧೆಯಲ್ಲಿ ಅವಳು ಆರಿಸಿದ್ದು, ಮಾಲೆ ಹಾಕಿದ್ದು ನನಗೆ ಎಂದ. ಶಾಮುವಿಗೆ ಹೆಂಡತಿ ಎದುರು ಮುಖ ಭಂಗವಾದಂತೆ ಆಗಿತ್ತು. ಆ ರಾತ್ರಿ ಊಟಕ್ಕೆ ಕೂತಾಗ ಆ ಕರಿಗ ಸ್ವಯಂವರದಲ್ಲಿ ಗೆದ್ದೆ ಅಂತ ಜಂಬ ಕೊಚ್ಚಿಕೊಂಡ. ವಾಸ್ತವವಾಗಿ ಅವಳು ಇಷ್ಟಪಟ್ಟಿದ್ದು ನಮ್ಮ ಶಾಮುನ. ಅವರಪ್ಪ ಜಾತಕ ಕೇಳಿ ಬಂದಿದ್ದರು. ನಾನು ನಮ್ಮ ವೈಶಾಲಿಗೆ ಗಂಡು ಸಿಗೋವರೆಗೆ ಶಾಮುಗೆ ಮದುವೆ ಮಾಡಲ್ಲ ಅಂದೆ. ಅವರು ನಿರಾಶರಾಗಿ ಹೊರಟು ಹೋದರು. ಕಡೆಗೆ ಆ ಕರಿಮೂತಿನ ಮದುವೆ ಆದಳು. ಆದರೂ ಈಗಲೂ ಶಾಮು ಮೇಲೆ ವಾಂಛೆ ಇದೆ. ಗಂಡನೆದುರೇ ಗಂಟೆಗಟ್ಟಲೆ ಶಾಮು ಎದುರು ಹರಟೆ ಹೊಡಿತಾಳೆ ಎಂದು ಸುಳ್ಳು ಕತೆ ಹೇಳಿ ಮಗನ ಮಾನ ಕಾಪಾಡಿದಳು. ಇದು ಸುಳ್ಳೆಂದು ಶಾಮುವಿಗೂ ಗೊತ್ತಿತ್ತು. ತನ್ನ ಅಭಿಮಾನ ಉಳಿಸಿದ ತಾಯಿ ಬಗ್ಗೆ ಅವನಿಗೆ ಅಪಾರ ಅಭಿಮಾನ. ಸಂಸಾರ ಹೂಡಿ 10 ವರ್ಷಗಳಾದರೂ ತನಗೇನು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹೊಸದಾಗಿ ಸೊಸೆಯಾಗಿ ಬಂದಾಗಲೂ ಅತ್ತೆಗೆ ಹೆದರಿ ದುಡಿಯುತ್ತಿದ್ದೆ. ಈಗಲೂ ಅತ್ತೆಯದೇ ಆಡಳಿತ. ಆಗಾಗ ಅತ್ತೆಯ ದಬ್ಬಾಳಿಕೆ, ದ್ವಂದ್ವ ನೀತಿ ಕುರಿತು ಗಂಡನಿಗೆ ಚಾಡಿ ಹೇಳಿದರೂ ಶಾಮು ಹೆಂಡತಿಯ ಯಾವ ಮಾತಿಗೂ ಬೆಲೆ ಕೊಡುತ್ತಿರಲಿಲ್ಲ. ಆದರೆ ಈಗ ವೈಜಯಂತಿಯ ಬಲದಿಂದ ವಸುಂಧರಳಿಗೂ ಒಂದು ವ್ಯಕ್ತಿತ್ವ ಬಂದಿತ್ತು. ಶಾಲೆಗೆ ಮಕ್ಕಳನ್ನು ಬಿಡಲು ಹಾಗೂ 3 ಗಂಟೆಗೆ ಹೋಗಿ ಮಕ್ಕಳನ್ನು ಕರೆತರಲು ಎಂದು ನೆಪ ಮಾಡಿ ಮನೆಯಿಂದ ಹೊರಡುವ ಲಲಿತಮ್ಮ ಬಣ್ಣವಾಗಿ ಅಲಂಕರಿಸಿಕೊಳ್ಳುತ್ತಾ ಇದ್ದರು. ಆದರೆ ವಸುಂಧರಳಿಗೆ ಮನೆಯಿಂದ ಹೊರಗೆ ಹೋಗುವ ಅವಕಾಶಗಳೇ ಇಲ್ಲ. ಯಾವಾಗಲೂ ಕೆದರಿದ ತಲೆ, ಮಾಸಿದ ವಾಯಿಲು ಸೀರೆ. ಆದರೆ ಈಗ ಬೆಳಿಗ್ಗೆ 8ಕ್ಕೆ ಬಣ್ಣವಾಗಿ ಅಲಂಕರಿಸಿಕೊಂಡು ಹೋಗುವ ಸೊಸೆ 1ವರೆಗೆ ಪುನಃ ಬಣ್ಣವಾಗಿ ಅಲಂಕರಿಸಿಕೊಂಡು ಹೋಗುವಳು. 3 ಗಂಟೆಗೆ ಶಾಲೆ ಬಳಿ ಹೋಗಿ 5 ಗಂಟೆಗೆ ಕರೆತರುವಳು. ಶಾಮು 5 ಗಂಟೆಗೆ ಬಂದು ಕಾಫಿ ಕುಡಿಯುವಾಗ ಒಳಗೆಲ್ಲೋ ರಾತ್ರಿ ಅಡುಗೆಗೆ ಚಪಾತಿ ತಯಾರಿಸುತ್ತಾ, ದೋಸೆ ಹಿಟ್ಟು ರುಬ್ಬುತ್ತಾ, ಮೆಣಸಿನ ಪುಡಿ ಕುಟ್ಟುತ್ತಾ ಹಳೆ ಸೀರೆ ಉಟ್ಟು ಒಳಗಿರುತ್ತಿದ್ದಳು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಆಫೀಸಿಂದ ಬಂದ ಮಗನಿಗೆ ತಾವೇ ಕಾಫಿ ಬೆರೆಸಿ ತಂದು ಕೊಡುತ್ತಾರೆ ತಾಯಿ. ತಾಯಿ ಮಗ ಹರಟೆ ಹೊಡೆಯುತ್ತಾ ಕೂತಂತೆ ವಸುಂಧರ ತನ್ನ ಮಕ್ಕಳೊಡನೆ ಬರುತ್ತಾಳೆ.
ಕಾಲು ತೊಳೆದು ಬಂದ ವಸುಂಧರ ಮಕ್ಕಳಿಗೆ ಮುಖ ತೊಳೆಸಿ ಉಡುಪು ಬದಲಿಸಿ ತಾನು ಕಾಫಿ ಕುಡಿದು ಮಕ್ಕಳಿಗೊಂದಿಷ್ಟು ಮೊಸರನ್ನ ತಿನ್ನಿಸಿ ತಾನು ತಂದ ಫ್ರಾಕ್ಗಳಿಗೆ ಕೈಹೊಲಗೆ ಹಾಕುತ್ತಾ ಕಸೂತಿ ಕೆಲಸ ಮಾಡುತ್ತಾ ಕುರ್ಚಿ ಮೇಲೆ ಕೂಡುತ್ತಾಳೆ. ಸೊಸೆ ಬಣ್ಣವಾಗಿ ಅಲಂಕರಿಸಿಕೊಂಡು ಕುರ್ಚಿ ಮೇಲೆ ಕೂಡುವುದು ಲಲಿತಮ್ಮನಿಗೆ ಕಣ್ಣುರಿ. 7-8 ಜನ ಪಾಠದ ಹುಡುಗರು ಹಾಗೂ ಅಣ್ಣನ ಮಕ್ಕಳೊಂದಿಗೆ ತನ್ನ ಕೋಣೆ ಸೇರಿದ ವೈಜಯಂತಿ 6:15ಗೆ ಕೋಣೆ ಸೇರಿದರೆ 8 ಗಂಟೆಗೆ ಬಿಡುಗಡೆ ಹೊಂದುವಳು. ಟೀಚರ್, ನೀವು ಚೆನ್ನಾಗಿ ಪಾಠ ಹೇಳ್ತೀರಿ, ನಾವು ನಿಮ್ಮ ಹತ್ತಿರ ಪಾಠಕ್ಕೆ ಬರ್ತೀವಿ ಎಂದು ಕೆಲವು ಹುಡುಗಿಯರು ಕೇಳಿದ್ದರು. ಆಗೆಲ್ಲ ಪ್ರಿನ್ಸಿಪಾಲ್ ಭಯಕ್ಕೆ ಅವಳು ಪಾಠ ಹೇಳುತ್ತಿರಲಿಲ್ಲ. ಆದರೆ ಈಗ ಹುಡುಗಿಯರಲ್ಲಿ ಕೆಲವರನ್ನು ಕರೆದು ಪಾಠಕ್ಕೆ ಬನ್ನಿ ಎಂದಿದ್ದಳು. ಈಗ ಅವಳಿಗೆ ಪ್ರಿನ್ಸಿಪಾಲ್ ಭಯವಿರಲಿಲ್ಲ. ಪ್ರಿನ್ಸಿಪಾಲ್ ಶಾಲೆ ಮುಗಿದ ಮೇಲೆ ಒಂದು ಟ್ಯುಟೋರಿಯಲ್ ನಡೆಸುತ್ತಿದ್ದರು. ಅದೇ ಕಟ್ಟಡ. ಸಬ್ಜೆಕ್ಟ್ ವೀಕ್ನೆಸ್ ಇರುವ ಹುಡುಗಿಯರು ಬರಬೇಕು. ತಾವು ಆರಿಸಿದ ಕೆಲವು ಉಪಾಧ್ಯಾಯಿನಿಯರು ಬಂದು ಪಾಠ ಹೇಳಬೇಕು. 6ರಿಂದ 8ರವರೆಗೆ ನಡೆಯುವ ಈ ಕ್ಲಾಸಿಗೆ 1500 ವಿದ್ಯಾರ್ಥಿಗಳಲ್ಲಿ 300 ಜನ ವಿದ್ಯಾರ್ಥಿನಿಯರು ಬರುತ್ತಿದ್ದರು. ಒಬ್ಬೊಬ್ಬರಿಗೆ 30 ರೂಪಾಯಿಗಳ ಫೀಸ್. ಆದರೆ ಟೀಚರ್ಸ್ಗೆ ತಲೆಗೆ 10ರಂತೆ ಸಿಗುತ್ತಿತ್ತು. ಉಳಿದದು ಪ್ರಿನ್ಸಿಪಾಲರಿಗೆ. ಶಾಲೆ ಫಂಡ್ ಎಂಬ ಹೆಸರಿಗೆ ಈ 300 ವಿದ್ಯಾರ್ಥಿನಿಯರನ್ನು 50 ಜನರಂತೆ 6 ವಿಭಾಗ ಮಾಡಿ 6 ಜನ ಉಪಾಧ್ಯಾಯಿನಿಯರಿಗೆ ಮಾತ್ರ ಅವಕಾಶ ಕೊಡುವರು. ಅವರಿಗೆ 300 ರೂಪಾಯಿ ಹೋಗುತ್ತಿತ್ತು. ಇನ್ನು 3000 ನೇರವಾಗಿ ಪ್ರಿನ್ಸಿಪಾಲರಿಗೆ. ಕಟ್ಟಡ ರಿಪೇರಿಗೆ ಇಷ್ಟು ಖರ್ಚಾಯಿತು, ಫರ್ನಿಚರ್ಸ್ ತರಿಸಿದೆ ಎಂದು ಏನೇನೋ ಲೆಕ್ಕಾಚಾರ ತೋರುವರು. ಯಾರಿಗೂ ಅವರನ್ನು ಪ್ರಶ್ನಿಸುವ ಧೈರ್ಯವಿಲ್ಲ. ಆದರೆ ಯಾರಾದರೂ ಟೀಚರ್ಸ್ ಖಾಸಗಿ ಟ್ಯೂಷನ್ ಇಟ್ಟುಕೊಂಡಿದ್ದು ಕೇಳಿದರೆ ಉರಿದು ಬೀಳುವರು. ಅವರ ಭಯಕ್ಕೆ ಉಪಾಧ್ಯಾಯರು ಪಾಠ ಇಟ್ಟುಕೊಳ್ಳುತ್ತಿರಲಿಲ್ಲ. ಆದರೆ ರಾಜೀನಾಮೆ ನೀಡಿದ ಮೇಲೆ ಪೊರೆ ಬಿಚ್ಚಿದ ಹಾವಿನಂತೆ ವಿಜೃಂಭಿಸಿದ ವೈಜಯಂತಿ ತಾನೇ ಕೆಲವು ಸ್ಟೂಡೆಂಟ್ಸ್ಗೆ ಬರಲು ತಿಳಿಸಿದಳು. ಅಣ್ಣನ ಮಕ್ಕಳಿಗೂ ತಾನೇ ಹೇಳುತ್ತಿದ್ದಳು. 20 ರೂಪಾಯಿ ಕೊಟ್ಟು 8ನೇ ತರಗತಿಯ 6 ಹುಡುಗರು ಬರತೊಡಗಿದರು. ಲಲಿತಮ್ಮ ಕ್ರೋಧದಿಂದ 400 ರೂಪಾಯಿ ಸಂಬಳ ಬರೋ ಕೆಲಸ ಬಿಟ್ಟು ಈಗ ತಿಂಗಳಿಗೆ 120 ರೂಪಾಯಿ ಸಂಪಾದಿಸ್ತಾಳೆ ನೋಡಪ್ಪ. ನೀನು 10,000 ಸಾಲ ತರಲಿಕ್ಕೆ ಒಪ್ಪಿದ್ದಿ. ಪ್ರಿನ್ಸಿಪಾಲ್ ಮೂತಿಗೆ ಬಡಿದಿದ್ರೆ ಇವಳಿಗೆ ಪರ್ಮನೆಂಟ್ ಲೀವ್ ಇರೋದು. B.Ed ಮುಗಿಸಿ ಹೋಗಿದ್ರೆ 1200 ರೂಪಾಯಿ ಸಂಬಳ ಸಿಕ್ಕಿರೋದು. 16,000 ಕೂಡಿಟ್ಟಿದ್ದು ಬಾವಿಗೆ ಪಂಪ್ ಏಕೆ ಹಾಕಿಸಬೇಕಿತ್ತು? B.Ed ಟ್ರೈನಿಂಗ್ ಮುಗಿಸಿಕೋಬಾರದಾ ಎಂದು ಮಗನ ಜೊತೆ ಒಮ್ಮೆ ಮಾತು ತೆಗೆದರು. ಶಾಮು ನಗುತ್ತಾ, ಏನೋ ಅಣ್ಣ ಅತ್ತಿಗೆ ಬಾವಿಲಿ ನೀರು ಸೇದಿ ಕಷ್ಟಪಡೋದು ನೋಡಲಾರದೆ ಖರ್ಚು ಮಾಡಿದಳು ಎಂದ. ಖರ್ಚು ಮಾಡಿದಳು. ಆದರೆ ಅವಳ ಮದುವೆ ಮಾಡದೆ ನೀನು ಹೀಗೆ ಕೂತರೆ ಲೋಕ ಸುಮ್ಮನೆ ಇರುತ್ತೇನಪ್ಪ. ಅವಳು B.Ed ಮುಗಿಸಿ ಕೆಲಸಕ್ಕೆ ಸೇರಿದರೆ ಪರ್ಮನೆಂಟು ಕೆಲಸ ಇದೆ, 1000 ರೂಪಾಯಿಗಳ ಸಂಬಳ ಇದೆ ಅನ್ನೋ ಆಸೆಗೆ ಯಾರಾದರೂ ಮದುವೆ ಆಗ್ತಾ ಇದ್ದರು. ಈಗ ಹೀಗೆ ಕೂತಿದ್ದರೆ ಕರಿ ಹುಡುಗಿನ ಯಾರು ಆಗ್ತಾರೆ? 20,000 ಸಾಲ ಮಾಡಪ್ಪ. ನಾವು ಗಂಜಿ ಅಂಬಲಿ ಉಂಡರೂ ಪರವಾಗಿಲ್ಲ. ಅವಳಿಗೆ B.Ed ಒಂದು ಆಗಲಿ, ನಾನು ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತೀನಿ ಎಂದರು. ಅಮ್ಮ, ನಾನು ಸಾಲ ಮಾಡಿ 20,000 ತಂದು ಆ ಪ್ರಿನ್ಸಿಪಾಲ್ ಅಮ್ಮನಿಗೆ 10,000 ತಿನ್ನಿಸಿ ಅವಳ ಟ್ರೈನಿಂಗ್ಗೆ 10,000 ಖರ್ಚು ಮಾಡಿದರೆ ಅವಳು ಟ್ರೈನಿಂಗ್ಗೆ ಹೋಗಲ್ಲಂತೆ. ಅಮ್ಮನಿಗೆ ನಿಜವಾಗಿ ನನ್ನ ಟ್ರೈನಿಂಗ್ ಬಗ್ಗೆ ಕಾಳಜಿ ಇದ್ದರೆ ವೈಶಾಲಿ ಹತ್ತಿರಿರೋ ಕಳ್ಳಗಂಟು ಬಿಚ್ಚಿಕೊಡಲಿ, ಅದರಲ್ಲಿ ಲಂಚ ಹಾಗೂ ಟ್ರೈನಿಂಗ್ ಮುಗಿಸಿಕೋತೇನೆ ಅಂತಾಳೆ. ಈಗ ನಾನು ಸಾಲ ತಂದರೆ ಸಂಬಳದಲ್ಲಿ 400 ರೂಪಾಯಿ ಕಟ್ಟಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ರಿಕರಿಂಗ್ ಡೆಪಾಸಿಟ್ ಮಾಡ್ತಿದ್ದಾಳೆ. ತನ್ನ ಸೋದರಳಿಯಂದಿರು ಇಬ್ಬರನ್ನು BE MBBS ಓದಿಸ್ತಾಳಂತೆ ಎಂದ. ಲಲಿತಮ್ಮ ಹುಲಿಯಂತೆ ಹಾರಾಡಿ, ಅವಳು ಯಾವಳು ನನ್ನ ಹಣ ಕಳ್ಳಗಂಟು ಅನ್ನಲಿಕ್ಕೆ? ನನ್ನ ಗಂಡ ಸಂಪಾದಿಸಿದ್ದು. ನಾನೇನು ಕಳ್ಳಗಂಟು ಇಟ್ಟಿಲ್ಲ, ರಾಜಾರೋಷವಾಗಿ ಇಟ್ಟಿದ್ದೀನಿ. ನಾನು ಬದುಕಿರೋವರೆಗೆ ಅದು ನನ್ನದು, ಆಮೇಲೆ ಅದು ನನ್ನ ಮೊಮ್ಮಕ್ಕಳಿಗೆ ಸೇರುತ್ತೆ ಎಂದರು. ಶಾಮು ವ್ಯಂಗ್ಯವಾಗಿ, ಮೊಮ್ಮಕ್ಕಳು ಅಂದರೆ ಯಾರು? ದೀಪಕ್ ಶೋಭನ್ಗ ಎಂದ. ಮಗನ ವ್ಯಂಗ್ಯ ಆಕೆಯ ಹೃದಯ ಇರಿಯಿತು. ಕೋಪದಿಂದ, ಹಾಗ್ಯಾಕಂತೀಯೋ? ಗೋಪು ಶೀನು ನನ್ನ ನಿಜವಾದ ಮೊಮ್ಮಕ್ಕಳು. ನಂದೇನಿದ್ದರೂ ಅವರಿಗೆ ಸೇರಬೇಕು ಎಂದು ಹೇಳಿದರು. ಶಾಮು ದೃಢವಾಗಿ, ಹಾಗಿದ್ರೆ ಕೇಳಮ್ಮ, ಆಗಾಗ ಸಾಲ ಮಾಡುವಂತ ನನ್ನ ಕೊರಿಬೇಡ. ನೀನು ಹೇಗೆ ಆ 20,000 ತೆಗೆಯಲ್ಲ ಅಂತಿ? ನಾನು ಯಾವುದೇ ಕಾರಣಕ್ಕೆ ಸಾಲ ಮಾಡಲ್ಲ. ವೈಶಾಲಿ ಬಂದಳು ಅಂತ ಅಂಗಡಿಯಲ್ಲಿ 1000 ರೂಪಾಯಿಗಳವರೆಗೆ ಬಟ್ಟೆ ಸಾಲ. ನೀನು ಆ ಮೊಮ್ಮಕ್ಕಳ ಬರ್ತಡೆಗೆ ಹೋಗಿ ಅಂತ ಕೈ ಸಾಲ. ವೈಜಯಂತಿಗೆ B.Ed ಓದಿನ ಸಾಲ, ಅವಳ ಮದುವೆಗೆ ಸಾಲ. ಹೀಗೆ ಯಾವುದೇ ವಿಷಯಕ್ಕೂ ಸಾಲ ಮಾಡಲ್ಲ, ತಿಳ್ಕೊ ಎಂದ. ಅಲ್ಲೇ ಬಟ್ಟೆ ಹೊಲಿಯುತ್ತಾ ಕೂತ ವಸುಂಧರಳನ್ನು ನೋಡಿ, ರಾತ್ರಿ ಅಡುಗೆ ನಿಂದಲ್ಲವೇನೆ? ಏಳು, ಎಷ್ಟು ಹೊತ್ತಿಗೆ ಅನ್ನ ಕಾಣಿಸ್ತಿ ಎಂದರು. ದಿನ 8:15 ಊಟ ಅಮ್ಮ. ನಿನ್ನ ಕಾಲದ ಹಾಗೆ ಯಾವಾಗಲೂ ಅಡಿಗೆ ಮನೆಯಲ್ಲಿ ಕೊಳಿತಾ ಇರಬೇಕಾಗಿಲ್ಲ. ಆ ಕಟ್ಟಿಗೆ ಒಣಗಿಸು, ಕಟ್ಟಿಗೆ ಒಡಿ, ಹಿತ್ತಲಿಂದ ಕಟ್ಟಿಗೆ ತಂದು ಒಳಗೆ ಹಾಕು, ಯಾವ ಕಿರಿಕಿರಿ ಇಲ್ಲ. ಗ್ಯಾಸಲ್ಲಿ ಜುಮ್ ಅಂತ ಮಾಡ್ತಾಳೆ. ಆಗ ಒಲೆ ಹಚ್ಚಲಿಕ್ಕೆ ಗಂಟೆಗಟ್ಟಲೆ ಆಗ್ತಾ ಇತ್ತು. ಕೆಲಸದಲ್ಲಿ ಸುಸ್ತಾಗಿ ಜಗಳ ಕದನ ಆಡೋಳು. ಈಗ ಬ್ರಾಡ್ ಮೈಂಡೆಡ್ ಹುಡುಗಿ ಆಗಿದ್ದಾಳೆ ವಸು ಎಂದು ಹೆಂಡತಿ ಕಡೆ ನೋಡಿ ನಕ್ಕ. ನೀನು 1.5 ತಿಂಗಳು ಮನೆ ಬಿಟ್ಟು ಹೋದದ್ದು ಬಹಳ ಒಳ್ಳೆಯದಾಯ್ತಮ್ಮ. ಮನೆಯಲ್ಲಿ ವೈಜಯಂತಿ ಒಳ್ಳೆ ಸುಧಾರಣೆ ಮಾಡಿದ್ದಾಳೆ. ಮೊದಲಿನ ಹಾಗೆ ನನಗೆ ಕಟ್ಟಿಗೆ ಒಡಿ, ಬಾವಿಲಿ ನೀರು ಸೇದು, ಹೀಗೆ ಏನು ಕಿರಿಕಿರಿ ಇಲ್ಲ ಎಂದ. ಲಲಿತಮ್ಮ ರೋಷದಿಂದ, ಹೌದಪ್ಪ, ನಾನು ಸತ್ತೇ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಎಂದರು. ಅವನು ನಗುತ್ತಾ, ಮೊಮ್ಮಕ್ಕಳ ಮೇಲೆ ಮಗನ ಮೇಲೆ ಪ್ರೀತಿ ಇಲ್ಲದೇ ಇದ್ದರೂ 20,000 ರೂಪಾಯಿಗಳ ಮೇಲಿನ ಮೋಹಕ್ಕೆ ಆದರೂ ನೀನು 20 ವರ್ಷ ಬದುಕಿರಬೇಕಮ್ಮ ಎಂದ.
ಮಗನೇ ಹೀಗೆಲ್ಲ ಆಡಿದಾಗ ಅದು ಸೊಸೆ ಎದುರಿಗೆ ಅವರ ಮುಖ ಮುಚ್ಚಿಕೊಳ್ಳುವಂತಾಗುತ್ತಿತ್ತು. 7:15 ಎದ್ದು ಒಳಗೆ ಹೋದ ವಸುಂಧರ 8:00 ಎಲ್ಲರಿಗೂ ತಟ್ಟೆ ಹಾಕಿದಳು. ಎಲ್ಲರಿಗೂ ತಟ್ಟೆಗಳಲ್ಲಿ ಬಿಸಿ ಸಾರು, ಅನ್ನ, ಚಪಾತಿ, ಪಲ್ಯ, ಪುಟ್ಟ ಬಟ್ಟಲಲ್ಲಿ ಮೊಸರು. ಎಲ್ಲರೂ ಊಟಕ್ಕೆ ಕೂತಿದ್ದರು. ಬಡಿಸೋರು ಯಾರೇ? ಎಲ್ಲರೂ ಕೂತರೆ? ಲಲಿತಮ್ಮ ಕೋಪದಿಂದ ಕೇಳಿದರು. ವೈಜಯಂತಿ ನಗುತ್ತಾ, ರಾತ್ರಿ ಊಟ ಲಘುವಾಗಿರಬೇಕು. ತಂದು ಬಡಿಸಲಿಕ್ಕೆ ಲಾಡು, ಜಿಲೇಬಿ, ತೊವ್ವೆ, ಪಾಯಸ, ರಾಯಿತ ಏನಿರುತ್ತೆ? 2 ಚಪಾತಿ, ಪಲ್ಯ, ಬಿಸಿ ಅನ್ನ, ಸಾರು, ಮೊಸರು. ನಿಧಾನವಾಗಿ ಹರಟೆ ಹೊಡಿತ ಉಂಡರೆ ಅದೇ ಮೃಷ್ಟಾನ್ನ. ಒಬ್ಬರು ಎಲೆಗೊಮ್ಮೆ, ಒಬ್ಬರು ಅಡಿಗೆ ಮನೆ ಕ್ಲೀನಿಂಗ್, ಹಾಲು ಹೆಪ್ಪು ಹಾಕೋದು ಎಕ್ಸೆಟ್ರಾ. 9:30 ಒಳಗೆ ಅಡಿಗೆ ಮನೆಯಿಂದ ಬಿಡುಗಡೆ ಹೊಂದಿ ನಮ್ಮ ರೂಮಿಗೆ ಬರ್ತೀವಿ. ಅವರು ತಮ್ಮ ಡ್ರೆಸ್ಗಳ ಕೈ ಹೊಲಿಗೆ, ಕಸೂತಿ ಇತ್ಯಾದಿ ಮಾಡ್ತಾರೆ. ನಾನು ಕಾದಂಬರಿ ಓದ್ತೀನಿ. 10:00 ಮಲಗ್ತೀವಿ ಎಂದಳು. ನಿನ್ನ ಆಡಳಿತದಲ್ಲಿ ವಸುಂಧರಳಿಗೆ ರಾತ್ರಿ 10 ಗಂಟೆ ಊಟ, 11:00 ಅಡುಗೆ ಮನೆಯಿಂದ ಬಿಡುಗಡೆ ಇರ್ತಾ ಇತ್ತು. ಈಗ ಜಯ ಅತ್ತಿಗೆಗೆ ಎಲ್ಲ ಸುಲಭ ಮಾಡಿದ್ದಾಳೆ. ವಸುನ ನಾವಿಬ್ಬರೂ ಸೇರಿ ಶೋಷಣೆ ಮಾಡ್ತಿದ್ದೀವಂತೆ. ಈಗ ಜಯ ಅತ್ತಿಗೆನ ನಮ್ಮಿಂದ ಪಾರು ಮಾಡಿದ್ದಾಳಂತೆ ಎಂದರು. ಲಲಿತಮ್ಮ ಕೋಪದಿಂದ, ನಾವು ವಸುಗೆ ಶತ್ರುಗಳು, ಇವಳೊಬ್ಬಳು ಹಿತೈಷಿ. ಆಗ ನಾನಿದ್ದಾಗ ತೊಂಡು ದನ ಇದ್ದಾಗೆ ಇದ್ದಳು. ಈಗ ಬೆಳಗಿನ ಅಡುಗೆ ಮಾಡ್ತಾಳೆ. ಶಾಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಕೊಂಡು ಜೀವಮಾನ ಪೂರ್ತಿ ಅಣ್ಣನ ಮನೆಯ ಅಡುಗೆಯವಳಾಗಿ ಬಿದ್ದಿರು. ನಿನ್ನ ಹಣೆ ಬರಹದಲ್ಲಿ ಇರೋದು ಅದೇ ಎಂದರು. ವೈಜಯಂತಿ ಕೋಪಗೊಳ್ಳದೆ, ಯಾರು ಹಣೆ ಬರಹ ಯಾರು ಕಂಡಿದ್ದಾರಮ್ಮ? ಅಣ್ಣನ ಮಕ್ಕಳಿಗೆ ಅನ್ಯಾಯ ಆಗದ ಹಾಗೆ ನನ್ನ ಬದುಕು ರೂಪಿಸ್ಕೋತೇನೆ. ಅಣ್ಣನಿಗೆ ಅನ್ಯಾಯ ಆಗಬಾರದು, ಸ್ವಂತ ಮನೆ ಕೈತಪ್ಪಬಾರದು. ಈ ಸ್ವಂತ ಮನೆ ಕೈತಪ್ಪಿ ಮುಂದೆ ಯಾವಳಿಗೂ ₹1,00,000 ತೆತ್ತು ಔಟ್ ಹೌಸಿನ ಪುಟ್ಟ ಮನೆ ಅವನು ಪಡೆಯಬೇಕಾ? ಇಂಥ ತರಲೆ ಯೋಜನೆ ವರಗಳನ್ನು ವೈಶಾಲಿ ತಂದರೆ ಅವಳನ್ನು ಒದ್ದೋಡಿಸ್ತೀನಿ ಎಂದಳು. ನಿಂಗೆ ವರ ಹುಡುಕಿ ಅವಳೇನು ಜೀವನೋಪಾಯ ಮಾಡಬೇಕಾಗಿದೆಯೇನೆ? ಏನೋ 26 ವರ್ಷ ಆದರೂ ಮದುವೆ ಇಲ್ಲದೆ ಬಿದ್ದಿದ್ದೀಯಲ್ಲ ಅಂತ ವರ ಹುಡುಕಿದಳು. ಈಗ ಮೊನ್ನೆ ಹೇಳಿದಳು ಹಾಗೆ ಮದುವೆ ಇಲ್ಲದೆ ಅವಳು 30 ವರ್ಷ ಕಳೆದರೂ ನಾನು ಅವಳಿಗೆ ವರ ಹುಡುಕಲ್ಲ ಅಂತ. ಇಂದು ಕೋಪದಿಂದ ಅಬ್ಬರಿಸಿ ನುಡಿದಾಗ ಶ್ಯಾಮು ಬೇಸರದಿಂದ, ನೀನು ಬರ್ತರೆ ಜಗಳ ಕದನ ಶುರುವಾಗುತ್ತಮ್ಮ. ಊಟದ ಟೈಮಿನಲ್ಲಿ 1.5 ತಿಂಗಳು ಹಾಯಾಗಿ ತಮಾಷೆ ನಗು ಇರ್ತಿತ್ತು. ಈಗ ಶಾಂತ ವಾತಾವರಣವೇ ಇಲ್ಲ. ಕೆಲಸ ಕಾರ್ಯ ಮಾಡಬೇಡ. ಕೆಲಸ ಕಾರ್ಯ ಅವರಿಬ್ಬರು ಹಂಚಿಕೊಂಡು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಶಾಂತವಾಗಿ ತಿಂದುಂಡು ಮೊಮ್ಮಕ್ಕಳನ್ನು ಆಡಿಸಿಕೊಂಡಿರಲಿಕ್ಕೆ ಏನು? ಅದಕ್ಕೂ ನಿನಗೆ ಹಣ ಕೊಡಬೇಕಾ? ಅಥವಾ ನೀನು ನಿನ್ನ 20,000 ಎಂದು ಹಂಗಿಸತೊಡಗಿದಾಗ ಲಲಿತಮ್ಮನಿಗೆ ತಿಂದನ ಗಂಡಲಲ್ಲಿ ಸಿಕ್ಕಿದಂತಾಗುತ್ತಿತ್ತು. ಮಗ ಸೊಸೆ ವಿರಸ ಎಲ್ಲೋ ಹೋಯಿತು. ಈಗ ಮಗನೊಡನೆ ತಮಗೆ ವಿರಸವಾಗುತ್ತಿದೆ. ಆಕೆ ಕೋಪದಿಂದ ಊಟ ಮುಗಿಸಿ ಬಂದು ಮುಖಕ್ಕೆ ಮುಸುಗಿಕ್ಕಿ ಮಲಗಿದರು. ಶ್ಯಾಮುವಿಗೆ ಇದುವರೆಗೂ ತಾಯಿಯ ಕಿರಿಕಿರಿ ಇತ್ತು. ಆತ ಊಟಕ್ಕೆ ಕೂತಾಗ, ಸಂಜೆ ಕಾಫಿ ಕುಡಿಯುವಾಗ ಲಲಿತಮ್ಮ ತಂಗಿಗೆ ಗಂಡು ನೋಡಪ್ಪ ಎಂದು ವರಾತ ಮಾಡುತ್ತಿದ್ದರು. ಶ್ಯಾಮು ಇದ್ದೂರಲ್ಲಿ ಸಾಕಷ್ಟು ಗಂಡು ನೋಡಿ ಪರಿಚಿತರು ಹೇಳಿದ ಅಕ್ಕಪಕ್ಕ ದೂರಿನ ವರಗಳನ್ನು ವಿಚಾರಿಸಿ ಸೋತಿದ್ದ. ಗಂಡು ಗೊತ್ತಾದರೂ ₹1,00,000 ತರುವುದು ಎಲ್ಲಿಂದ? ಈ ಎಲ್ಲ ಚಿಂತೆಗೆ ಇತಿಶ್ರೀ ಹಾಡುವಂತೆ, ನನ್ನ ಮದುವೆಯ ಸಮಸ್ಯೆ ನಿನ್ನದಲ್ಲ ಎಂದಿದ್ದಳು ವೈಜಯಂತಿ. ಅವನಿಗೆ ಈಗ ಮನಸ್ಸು ಹಗುರಾಗಿತ್ತು. ಹೆತ್ತ ತಾಯಿ ಬೇರೆಯವರ ಮನೆಯಲ್ಲಿರುವಳು ಎಂಬ ಲೋಕಾಪವಾದವೂ ಇಲ್ಲ. ವೈಜಯಂತಿ ಭವಿಷ್ಯ ನುಡಿದಂತೆ ಆಕೆ ಅಲ್ಲಿ ಒಗ್ಗದೆ ಪುನಃ ಬಂದಿದ್ದರು. ತಾಯಿ ₹20,000 ಕಳ್ಳಗಂಟು ಮಗಳ ಬಳಿ ಎತ್ತಿಟ್ಟಿದ್ದಾಳೆ. ಅದರ ಸಹಾಯದಿಂದ ಬಣ್ಣದ ಸೀರೆಗಳು ಉಡುತ್ತಾಳೆ ಎಂಬ ರಹಸ್ಯ ಅರಿವಾದಾಗ ಅವನ ಮನಸ್ಸು ಒಡೆದಿತ್ತು. ಕೈ ಹಿಡಿದ ಹೆಂಡತಿ ವರ್ಷಕ್ಕೊಮ್ಮೆ ತೆಗೆದುಕೊಡುವ 2 ವಾಯಿಲ್ ಸೀರೆಯಲ್ಲಿರುತ್ತಾಳೆ. ತನಗೆ ಒಂದು ಸ್ಕೂಟರ್ ಇಲ್ಲ. ಸಿಟಿ ಬಸ್ ಹಿಡಿದು ಓಡಾಡುತ್ತೇನೆ. ಬಣ್ಣದ ಸೀರೆ ಉಡುವ ಚಪಲಕ್ಕೆ ಈ 60ನೇ ವಯಸ್ಸಿನಲ್ಲಿ ಆಕೆ ₹20,000 ಕಳ್ಳಗಂಟು ಎತ್ತಿಡಬೇಕೆ? ಜೊತೆಗೆ ಸಂಬಳದಲ್ಲಿ ₹500 ಉಳಿಸಿ ಆ ಊರಿನಲ್ಲಿ ಚೀಟಿ ಕಟ್ಟಿಸಿ ಅದೆಲ್ಲ ವೈಶಾಲಿಗೆ ಚಿನ್ನ ತೆಗೆದಿದ್ದಾಳೆ. ಇತ್ತ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಇಲ್ಲ. ಅತ್ತ ತಂಗಿಯ ಮದುವೆಗೆ ಕೂಡಿಟ್ಟಿದ್ದೂ ಇಲ್ಲ. ಇಂಥ ತಾಯಿಯನ್ನು ಅಡಗಿಸಿಡುವುದೇ ಒಳ್ಳೆಯದೆನಿಸಿತು. ಹೀಗಾಗಿ ಎಂದು ತಾಯಿಯೊಡನೆ ಜಗಳವಾಡದ ಶ್ಯಾಮು ಆಗಾಗ ₹20,000 ಬಗ್ಗೆ ಹಂಗಿಸಿ ಜಗಳ ತೆಗೆಯತೊಡಗಿದ. ಇವತ್ತು ನಾನೇ ಶ್ಯಾಮುಗೆ ಅಡಿಗೆ ಮಾಡ್ತೀನಿ ಬಿಡ್ರೆ, ಗಸಗಸೆ ಪಾಯಸ, ಅಂಬಡೆ, ಬಿಸಿಬೇಳೆ ಬಾತ್ ಮಾಡ್ತೀನಿ. ವಸು, ನೀನು ರಜಾ ಹಾಕಿ ನನಗೆ ಕೈ ಸಹಾಯ ಮಾಡೆ ಎಂದರು. ಅಮ್ಮ, ನಿನ್ನ ಪಾಯಸ, ಅಂಬೊಡೆ ಅಡಿಗೆಗಳು ನನಗೆ ಬೇಕಾಗಿಲ್ಲ. ನಿಜವಾಗಿ ಮಗನ ಮೇಲೆ ಪ್ರೀತಿ ಇದ್ದರೆ ನಿನ್ನ 20,000 ಬಿಡಿಸಿ ಒಂದು ಸ್ಕೂಟರ್ ತಂದು ಕೊಡು. ನನಗೆ ಈ ಸಿಟಿ ಬಸ್ ಕ್ಯಾಚ್ ಮಾಡಿ ಸಾಕಾಗಿದೆ ಎಂದ. ನಾನು ಸಾಯೋವರೆಗೆ ನಿನಗೆ ಈ ದುಡ್ಡು ಸಿಗಲ್ಲಪ್ಪ ಎಂದು ಕೋಪದಿಂದ ನುಡಿದರು. ಶ್ಯಾಮು ಖಚಿತವಾಗಿ, ನೀನು ಅಡಿಗೆ ತಂಟೆಗೆ, ಸಾಮಾನು ತರೋ ತಂಟೆಗೆ ಖಂಡಿತ ಹೋಗಬೇಡ. ಬೆಳಿಗ್ಗೆ ನನಗೆ ಜಯ ಬಡಿಸಲಿ, ರಾತ್ರಿ ಹೊತ್ತು ವಸು ಬಡಿಸಲಿ. ಮಗನ ಮನೆ ಊಟ ಮಾಡಿಕೊಂಡು ಮೊಮ್ಮಕ್ಕಳನ್ನು ಆಡಿಸಿಕೊಂಡು ಇದ್ಬಿಡು ಎಂದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.